Hello, good afternoon everyone. Good afternoon. Good afternoon, ma'am. So, I am Nisarga from Rankbook Learning and Software Solutions Private Limited. ಎಲ್ರಿಗೂ ಗೊತ್ತಿರೋ ಹಾಗೆ ಇದು ನಮ್ಮ ಸೆಕೆಂಡ್ ಡೇ ಆಫ್ ಇಂಟರ್ವ್ಯೂ ಸ್ಕಿಲ್ಸ್ ಟ್ರೈನಿಂಗ್ ಪ್ರೋಗ್ರಾಮ್. ನಿನ್ನೆ ನಾವು ರೆಸ್ಯೂಮ್ ಹೆಂಗೆ ಬಿಲ್ಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ವಿ. ಎಲ್ಲರೂ ರೆಸ್ಯೂಮ್ಸ್ನ ಚೆನ್ನಾಗಿ ಬಿಲ್ಡ್ ಮಾಡಿದ್ದೀರಾ. ಎಲ್ರಿಗೂ ಅಪ್ರಿಷಿಯೇಷನ್ ಕ್ಲಾಪ್ ಬರಬೇಕು. ಇವತ್ತು ಡೇ 2 ಆಗಿರೋದ್ರಿಂದ ಇವತ್ತು ನಾವು ಪೋರ್ಟ್ಫೋಲಿಯೋ ವೆಬ್ಸೈಟ್ಸ್ನ ಹೆಂಗೆ ಬಿಲ್ಡ್ ಮಾಡೋದು ಅಂತ ಇವತ್ತಿನ ಕ್ಲಾಸಲ್ಲಿ ನಾವು ಹೇಳ್ಕೊಡ್ತೀವಿ. ವಾಟ್ ಈಸ್ ಪೋರ್ಟ್ಫೋಲಿಯೋ? ಯಾರಿಗಾರು ಗೊತ್ತಾ ಪೋರ್ಟ್ಫೋಲಿಯೋ ಅಂದರೆ ಏನಂತ? ಪೋರ್ಟ್ಫೋಲಿಯೋ ಏನಂದರೆ ಜಸ್ಟ್ ಆನ್ ಆನ್ಲೈನ್ ಅಥವಾ ಡಿಜಿಟಲ್ ರೆಸ್ಯೂಮ್ ಅಂತ ಹೇಳ್ತೀವಿ ಪೋರ್ಟ್ಫೋಲಿಯೋನ. ನಿಮ್ಮ ಹತ್ರ ಏನೇನು ಸ್ಕಿಲ್ಸ್ ಇರುತ್ತೆ, ನೀವೇನೇನು ಸ್ಕಿಲ್ಸ್ನ ಗೇನ್ ಮಾಡಿರ್ತೀರ, ನೀವೇನೇನು ಎಕ್ಸ್ಪೀರಿಯನ್ಸ್ ಅಂದರೆ ವರ್ಕ್ ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡಿರ್ತೀರ, ನಿಮ್ಮ ನಿಮ್ಮದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಎಲ್ಲದೂ ಒಂದು ಪೋರ್ಟ್ಫೋಲಿಯೋದಲ್ಲಿ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಅದಕ್ಕೆ ಪೋರ್ಟ್ಫೋಲಿಯೋದಲ್ಲಿ ಜಸ್ಟ್ ಇಟ್ಸ್ ನಥಿಂಗ್ ಬಟ್ ಅ ರೆಸ್ಯೂಮ್. ರೆಸ್ಯೂಮ್ ಬಂದುಬಿಟ್ಟು ಇಟ್ಸ್ ಇನ್ ದ ಹಾರ್ಡ್ ಫಾರ್ಮ್ಯಾಟಲ್ಲಿರುತ್ತೆ, ಜಸ್ಟ್ ಇನ್ ದ ಪೇಪರ್. ಅದನ್ನು ನೀವು ಎಲ್ಲ ಕಡೆ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ನೀವು ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ನಿಮ್ಮ ಪೋರ್ಟ್ಫೋಲಿಯೋಸ್ನ ಬಿಲ್ಡ್ ಮಾಡ್ಕೋಬೋದು, ರೈಟ್? ನಿಮ್ಮ ರೆಸ್ಯೂಮ್ಸಲ್ಲಿ ನೀವು ಯಾವ ಥರ ಕ್ರಿಯೇಟಿವಿಟಿ ತೋರಿಸ್ಲಿಕ್ಕಾಗುತ್ತಾ? ಆಗಲ್ಲ ಅಲ್ಲ. ಪೋರ್ಟ್ಫೋಲಿಯೋದಲ್ಲಿ ಯು ಕ್ಯಾನ್ ಶೋ ಯರ್ ಕ್ರಿಯೇಟಿವಿಟಿ. ಇವತ್ತು ಆ ಏನಕ್ಕೆ ಇದರಿಂದ ಅಡ್ವಾಂಟೇಜಸ್ ಏನು? ಪೋರ್ಟ್ಫೋಲಿಯೋ ಅಡ್ವಾಂಟೇಜಸ್ ಏನು? ಒಂದು ಕ್ರಿಯೇಟಿವಿಟಿನ ತೋರಿಸ್ಕೋಬೋದು. ನೆಕ್ಸ್ಟು, ಇವಾಗ ಸಡನ್ನಾಗಿ ಇಂಟರ್ವ್ಯೂ ಕಾಲ್ ಆಯಿತು, ನೀವು ರೆಸ್ಯೂಮ್ಸ್ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಯು ಕ್ಯಾನ್ ಒಂದು URL-ಇಂದ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಾದಮೇಲೆ ಯು ವಿಲ್ ಗೆಟ್ ಅ URL. ಆ URL-ಇಂದ ನೀವುಗಳು ಜಸ್ಟ್ ಆನ್ ದ ಸ್ಪಾಟ್ ಆ URL-ನ ನಿಮಗೆ HR-ಗಳಿಗೆ ಕೊಟ್ಟು ಯು ಕ್ಯಾನ್ ಶೋಕೇಸ್ ದ್ಯಾಟ್. ನಾವು ರೆಸ್ಯೂಮ್ ತರೋಕ್ಕಾಗಲಿಲ್ಲ, ಈ ಪೋರ್ಟ್ಫೋಲಿಯೋದಲ್ಲಿ ಹ್ಯಾವ್ ರೆಪ್ರೆಸೆಂಟೆಡ್ ಆಲ್ ಮೈ ಸ್ಕಿಲ್ಸ್, ಎಕ್ಸ್ಪೀರಿಯನ್ಸ್ ಏನೇನಿದೆ ಅಂತ ನೀವು ತೋರಿಸ್ಬೋದು. ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಪೋರ್ಟ್ಫೋಲಿಯೋ ಟುಡೇ. ಫಸ್ಟು ನಾನು ಲಿಂಕ್ನ ನಿಮ್ಮ ವಾಟ್ಸಪ್ ಗ್ರೂಪ್ಸ್ಗಳಿಗೆ ಸೆಂಡ್ ಮಾಡಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಪೋರ್ಟ್ಫೋಲಿಯೋ ವೆಬ್ಸೈಟ್ನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಎಲ್ರೂ ಕ್ಲಿಕ್ ಮಾಡಿದ್ರಾ? ಓಕೆ. ಈ ಪೋರ್ಟ್ಫೋಲಿಯೋನ ನಾವು ಸ್ಟ್ಯಾಂಡ್ ಔಟ್ ಪ್ಲ್ಯಾಟ್ಫಾರ್ಮಲ್ಲಿ ಬಿಲ್ಡ್ ಮಾಡ್ತಾಯಿದ್ದೀವಿ, ಓಕೆನಾ? ಈ ಪೋರ್ಟ್ಫೋಲಿಯೋನ ವಿತೌಟ್ ಯೂಸಿಂಗ್ ಕೋಡ್ ವಿ ಆರ್ ಬಿಲ್ಡಿಂಗ್ ಟುಡೇ, ಓಕೆನಾ? ಈವನ್ ಇಲ್ಲಿ CS ಬ್ಯಾಕ್ಗ್ರೌಂಡಿಂದನೂ ಇದ್ದೀರಾ, EC ಬ್ಯಾಕ್ಗ್ರೌಂಡಿಂದನೂ ಇದ್ದೀರಾ. CS ಅವ್ರಿಗೆ ಕೋಡ್ ಮಾಡಲಿಕ್ಕೆ ಬರುತ್ತೆ, ಬಟ್ EC ಅವ್ರಿಗೆ ಕೋಡ್ ಮಾಡೋಕ್ಕೆ ಬರೋಲ್ಲ. ಅದು ಒಂದು ಅಡ್ವಾಂಟೇಜ್. ವಿತೌಟ್ ಯೂಸಿಂಗ್ ಕೋಡ್ ವಿ ಕ್ಯಾನ್ ಬಿಲ್ಡ್ ಅ ಪೋರ್ಟ್ಫೋಲಿಯೋ ವೆಬ್ಸೈಟ್ಸ್. ಯಾರು ಬೇಕಾದ್ರೂ ವೆಬ್ಸೈಟ್ ಈಸಿಯಾಗಿ ವಿತಿನ್ 10 minutes ನೀವು ಬಿಲ್ಡ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ಟುಡೇ. ಎಲ್ಲರೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಾ? ಸ್ಟ್ಯಾಂಡ್ ಔಟ್ ಪ್ಲ್ಯಾಟ್ಫಾರ್ಮ್ ಓಪನ್ ಆಯಿತಾ? ವೆಬ್ಸೈಟ್. ಓಕೆ, ಲೆಟ್ಸ್ ಸ್ಟಾರ್ಟ್ ಬಿಲ್ಡಿಂಗ್ ದ ಪೋರ್ಟ್ಫೋಲಿಯೋ. ಫಸ್ಟು ಇಲ್ಲಿ ಈ ಕಡೆ ಲೆಫ್ಟ್ ಸೈಡ್ ನೀವು ನೋಡ್ಬೋದು ಫೇವ್ರೆಟ್ಸ್, ಸಿಂಪಲ್ ಆ ಥರ ಮೆನ್ಯೂಸ್ ಇದೆ. ಅಲ್ಲಿ ಹೋಗಿ ನೀವು ಜಸ್ಟ್ ಒಂದು ಟೆಂಪ್ಲೇಟ್ನ ಚೂಸ್ ಮಾಡಿ, ಓಕೆನಾ? ನಾನಿವಾಗ ಈ ಸೆಕೆಂಡ್ ಟೆಂಪ್ಲೇಟ್ನ ಚೂಸ್ ಮಾಡ್ತಾಯಿದ್ದೀನಿ, ಓಕೆನಾ? ಜಸ್ಟ್ ಚೂಸ್ ಮಾಡೋಕ್ಕಿಂತ ಮುಂಚೆ ನೀವು ಈ ಟೆಂಪ್ಲೇಟ್ ಯಾವ ಥರ ಇದೆ ಅಂತ ನೋಡಬೇಕಂದ್ರೆ ಪ್ರಿವ್ಯೂ, ಓಕೆನಾ? ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಂಪ್ಲೇಟ್ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಓಕೆನಾ? ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಲೋಡ್ ಆಗ್ತಿಲ್ಲ. ಲೆಟ್ಸ್ ಸ್ಟಾರ್ಟ್ ಬಿಲ್ಡಿಂಗ್ ದಿಸ್. ನೀವು ಎಡಿಟ್ ಮಾಡೋಕ್ಕೆ ಕ್ಲಿಕ್ ಆನ್ ಎಡಿಟ್ ಬಟನ್.
ಸೊ ಇಲ್ಲಿ ನಾವು ಈಗ ಟೆಂಪ್ಲೇಟ್ ಚೂಸ್ ಮಾಡಿದ್ದೀವಲ್ವ, ಇವಾಗ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೀವು ಫಸ್ಟು ಇಲ್ಲಿ ಒಂದು ಏನು ಬ್ಯಾಕ್ಗ್ರೌಂಡಲ್ಲಿ ಫೋಟೋ ಕಾಣ್ತಿದೆ, ಜಸ್ಟ್ ಆ ಫೋಟೋ ಬದಲು ನಿಮ್ಮ ಫೋಟೋಸ್ ಹಾಕ್ಬೋದು, ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ವೆಲ್ಕಮ್ ಟು ಸ್ಮಿತ್ ಆ್ಯಂಡ್ ಕೋ ಅಂತ ಇದೆಯಲ್ಲ, ಸೊ ಯು ಕ್ಯಾನ್ ಇನ್ಸ್ಟೆಡ್ ಆಫ್ ದ್ಯಾಟ್ ವಿ ಕ್ಯಾನ್ ಯೂಸ್ ಈ ವೆಲ್ಕಮ್ ಟು ಸ್ಮಿತ್ ಅನ್ನೋದ್ರ ಮೇಲೆ ಓವರ್ ಮಾಡಿದ್ರೆ ಮೌಸ್ನ, ಸೊ ನಿಮಗೆ ಎಡಿಟ್ ಆಪ್ಷನ್ ಸಿಗುತ್ತೆ, ಓಕೆನಾ. ಸೊ ಲೆಟ್ಸ್ ಎಡಿಟ್ ಇಟ್ ಆಸ್ ವೆಲ್ಕಮ್ ಟು ಮೈ ಪೋರ್ಟ್ಫೋಲಿಯೋ. ಸೊ ಇಲ್ಲಿ ಬೇಕಾದ್ರೆ ನೀವು ಏನು ಫಾಂಟ್ ಇದೆ ಆ ಫಾಂಟ್ಸ್ನ ಚೇಂಜ್ ಮಾಡ್ಕೊಳ್ಳೋ ಆಪ್ಷನ್ಸು ಸಿಗುತ್ತೆ. ನೆಕ್ಸ್ಟು ಕಲರ್ ಚೇಂಜ್ ಮಾಡಬೇಕಾ, ಕಲರ್ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಅದಾದಮೇಲೆ ಟೆಕ್ಸ್ಟ್ ಅಲೈನ್ಮೆಂಟ್, ಸೆಂಟರಲ್ಲಿ ಬೇಕಾ, ಲೆಫ್ಟಲ್ಲಿ ಬೇಕಾ, ರೈಟಲ್ಲಿ ಬೇಕಾ, ಸೊ ಈ ಥರ ಚೇಂಜ್ ಮಾಡ್ಕೋಬೋದು, ಓಕೆನಾ. ನೆಕ್ಸ್ಟ್ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡೋದು ಡಿಕ್ರೀಸ್ ಮಾಡೋದು ಎಲ್ಲ ಆಪ್ಷನ್ಸ್ ಸಿಗ್ತಿದೆ. ಸೊ ನಿಮಗೆ ಅಂಡರ್ಲೈನ್ ಅಥವಾ ನಿಮ್ಮ ಫಾಂಟ್ ಬೋಲ್ಡ್ ಬೇಕಾ, ಇಟ್ಯಾಲಿಕ್ ಬೇಕಾ, ಅದನ್ನು ಕೂಡ ನಾವು ಚೇಂಜಸ್ ಮಾಡ್ಕೋಬೋದು. ನೆಕ್ಸ್ಟ್ ಈ ಲೈನ್ ನನಗೆ ಅವಶ್ಯಕತೆ ಇಲ್ಲ, ಸೊ ವಿ ಕ್ಯಾನ್ ರಿಮೂವ್ ದ್ಯಾಟ್. ಸೊ ಇದ್ರ ಮೇಲೆ ಓವರ್ ಮಾಡಿದ್ರೆ ಇಲ್ಲಿ ಇಂಟು ಆಪ್ಷನ್ ಡಿಲೀಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡಿಲೀಟ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಇದು ನನಗೆ ಅವಶ್ಯಕತೆ ಇಲ್ಲ, ಸೊ ಕ್ಲಿಕ್ ಆನ್ ದ್ಯಾಟ್, ಜಸ್ಟ್ ಕ್ಲಿಕ್ ಆನ್ ದ ಡಿಲೀಟ್ ಬಟನ್, ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ ಅಬೌಟ್ ಅಸ್ ಅಂತ ಇದೆ. ಸೊ ಅಬೌಟ್ ಅಸಲ್ಲಿ ನೀವು ಜಸ್ಟ್ 2 to 3 ಲೈನ್ಸ್ ನಿಮ್ಮ ಬಗ್ಗೆ ಶಾರ್ಟಾಗಿ ಡಿಸ್ಕ್ರೈಬ್ ಮಾಡಿ ಹಾಕ್ಬೋದು, ಓಕೆನಾ. ಇಲ್ಲಿ ಅಬೌಟ್ ಅಸ್ ಬೇಡ, ನನಗೆ ಅಬೌಟ್ ಮೀ ಅಂತ ಯು ಕ್ಯಾನ್ ಚೇಂಜ್ ದ್ಯಾಟ್. ಸೊ ಇಲ್ಲಿ ಇಲ್ಲಿಗೆ ಅಬೌಟ್ ಅಸ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಡಿಟ್ ಟೈಟಲ್ ಅಂತ ಕಾಣಿಸುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಟೈಟಲ್ನ ಎಡಿಟ್ ಮಾಡ್ಬೋದು. ಅಬೌಟ್ ಮೀ. ಸೊ ಆಗಲೇ ಹೇಳಿರೋ ಪ್ರಕಾರ ಜಸ್ಟ್ ಇಲ್ಲಿಗೆ ನಿಮ್ಮ ಬಗ್ಗೆ 2-3 ಲೈನ್ ಡಿಸ್ಕ್ರಿಪ್ಷನ್ ಹಾಕ್ಕೊಳ್ಳಿ, ಓಕೆನಾ. ನೆಕ್ಸ್ಟು ನಾನು ಇಲ್ಲಿ ಬಯೋ ಅಥವಾ CV ಆ್ಯಡ್ ಮಾಡಬೇಕು, ಓಕೆನಾ. ಸೊ ನೀವು ಆ್ಯಡ್ ಮಾಡಬೇಕಂದ್ರೆ ಜಸ್ಟು ಈ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಮೆನ್ಯೂಸಲ್ಲಿ ಬಯೋ ಅಥವಾ CV ಕಾಣಿಸ್ತಿದೆ ಅಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ನಿಮ್ಗೆ ಯಾವ ಬಯೋ ಬೇಕು, ಈ ಬಯೋದಲ್ಲಿ ನೀವೇನೇನು ಎಜುಕೇಷನ್ ಬಗ್ಗೆ ಹಾಕ್ತೀರಾ, ನಿಮ್ಮ ಸ್ಕಿಲ್ಸ್ ಬಗ್ಗೆ ಹಾಕ್ಬೋದು, ನಿಮ್ಮ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಒಂದೇ ಒಂದು ಬ್ಲಾಕಲ್ಲಿ ನೀವು ಎಲ್ಲದನ್ನು ರೆಪ್ರೆಸೆಂಟ್ ಮಾಡ್ಬೋದು, ಓಕೆನಾ. I'll choose this bio. ಸೊ ಇಲ್ಲಿ ಎಡಿಟ್ ಅಂತ ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ನಾನು ಎಜುಕೇಷನ್ ಅಂತ ಹಾಕ್ತೀನಿ. ನೆಕ್ಸ್ಟು ಎಜುಕೇಷನ್ ಅಂತ ಹಾಕಿ ನೆಕ್ಸ್ಟು ನೀವು ಫಸ್ಟ್ ಸ್ಟಾರ್ಟಿಂಗ್ ಡಿಪ್ಲೊಮೊ ಯಾವುದು ಇವಾಗ ಪರ್ಸ್ಯೂಯಿಂಗ್ ಮಾಡ್ತಿರೋದು ಡಿಪ್ಲೊಮೊ ಅಲ್ವಾ. ಸೊ ಡಿಪ್ಲೊಮೊಯಿಂದ ನೆಕ್ಸ್ಟು PUದು ಹಾಕ್ತೀರಾ, PU ಮಾಡಿದರೆ PU ಹಾಕ್ತೀರಾ, ಅಥವಾ ITI ಮಾಡಿದರೆ ITI ಹಾಕ್ತೀರಾ. ನೆಕ್ಸ್ಟು ITI ಅದೆರಡೂ ಮಾಡಿಲ್ಲ ಅಂದರೆ ನೆಕ್ಸ್ಟು 10th ಬಗ್ಗೆ ಹಾಕ್ತೀರಾ, ಓಕೆನಾ. ಸೊ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಎಜುಕೇಷನ್ ಅಂತ ಆಗಲೇ ಹೆಡ್ಡಿಂಗ್ ಹಾಕಿದ್ದೀರಾ. ನೆಕ್ಸ್ಟು ನೀವು ಏನು ಪರ್ಸ್ಯೂ ಮಾಡ್ತಿದ್ದೀರಾ, ಡಿಪ್ಲೊಮೊ ಆದರೆ ಡಿಪ್ಲೊಮೊ ಇನ್ CS ಅಂತ ಹಾಕ್ತೀರಾ. ನೆಕ್ಸ್ಟು ಯಾವ ಕಾಲೇಜಲ್ಲಿ ಡಿಪ್ಲೊಮೊ ಓದ್ತಾ ಇದ್ದೀರಾ, ನೆಕ್ಸ್ಟ್ ಕಾಲೇಜ್ ನೇಮ್ನ ಮೆನ್ಷನ್ ಮಾಡ್ತೀರಾ. ನೆಕ್ಸ್ಟ್ ಅದಾದಮೇಲೆ ಯಾವ ಇಯರ್, ಅದಾದಮೇಲೆ ನಿಮ್ಮ ಓವರಾಲ್ ಪರ್ಸೆಂಟೇಜ್. ಅದೇ ಥರ ನೆಕ್ಸ್ಟು ಸೆಕೆಂಡ್ಗೆ
ಪಿ ಯು ಮಾಡಿದರೆ ಪಿ ಯು ಕಂಪ್ಲೀಟ್ ಆಗಿದ್ರೆ ಪಿ ಯು ಬಗ್ಗೆ ಡೀಟೇಲ್ಸ್ ಹಾಕ್ತೀರಾ. ನೆಕ್ಸ್ಟು ಅದಾದಮೇಲೆ 10th ಕಂಪ್ಲೀಟ್ ಆಗಿದೆ 10th ಡೀಟೇಲ್ಸ್ನ ಹಾಕ್ತೀರಾ. ನೆಕ್ಸ್ಟ್ ಇಲ್ಲಿ ಬೇಕಾದರೆ ಸ್ಕಿಲ್ಸ್ ಅಥವಾ ಎಕ್ಸ್ಪೀರಿಯನ್ಸ್ ಅದನ್ನು ಫಿಲ್ ಮಾಡ್ಬೋದು. ಅಥವಾ ಪ್ರಾಜೆಕ್ಟ್ಸ್ ಮಾಡಿದರೆ ಪ್ರಾಜೆಕ್ಟ್ಸ್ನ ಅಲ್ಲಿಗೆ ಹೋಗಿ ಡಂಪ್ ಮಾಡ್ತೀರಾ. ಓಕೆನಾ. ನೆಕ್ಸ್ಟ್ ಇದು ಫಸ್ಟು ನೀವು ಅಬೌಟ್ ನಿಮ್ಮ ನೇಮ್ ಹಾಕಿದ್ರಿ. ನೆಕ್ಸ್ಟು ಅಬೌಟ್ ಯುವರ್ ಸೆಲ್ಫ್ ಅಂದರೆ ಅಬೌಟ್ ಮೀ ಎಲ್ಲ 2 to 3 ಲೈನ್ಸಲ್ಲಿ ಡಿಸ್ಕ್ರೈಬ್ ಮಾಡಿದ್ರಿ. ನೆಕ್ಸ್ಟು ಬಯೋನ ಅಪ್ಲೋಡ್ ಮಾಡಿದ್ರಿ. ನೆಕ್ಸ್ಟು ಅದರ ಬಯೋದಲ್ಲೇ ಎಜುಕೇಷನ್ಸ್ ಎಲ್ಲ ಮೆನ್ಷನ್ ಮಾಡಿದ್ರಿ. ನೆಕ್ಸ್ಟ್ ಇವಾಗ ನೀವು ಪ್ರಾಜೆಕ್ಟ್ಸ್ ಮಾಡಿರ್ತೀರಲ್ವಾ, ಪ್ರಾಜೆಕ್ಟ್ಸ್ನ ಶೋಕೇಸ್ ಮಾಡಲಿಕ್ಕೆ ಇನ್ನೊಂದು ಎಲಿಮೆಂಟ್ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಪ್ರಾಜೆಕ್ಟ್ಸ್ ಚೂಸ್ ಮಾಡಿದ್ದೀನಿ. ಸೊ ನಾನಿದು ಫಸ್ಟ್ ಒನ್ ಚೂಸ್ ಮಾಡ್ತಿದ್ದೀನಿ. ಸೊ ಇಲ್ಲಿಗೆ ನಿಮ್ಮ ಪ್ರಾಜೆಕ್ಟ್ಸ್ದು ಒಂದು ಪಿಕ್ ತೆಗೆದು ಇಲ್ಲಿ ಅಪ್ಲೋಡ್ ಮಾಡಿ. ಓಕೆನಾ. ಸೊ ನೆಕ್ಸ್ಟು ಈ ಪ್ರಾಜೆಕ್ಟ್ ನಂಬರ್ ಬದಲು ನಿಮ್ಮ ಪ್ರಾಜೆಕ್ಟ್ನ ಟೈಟಲ್ ಹಾಕ್ತೀರಾ. ಸೊ ಪ್ರಾಜೆಕ್ಟ್ ಟೈಟಲ್ ಹಾಕ್ತೀರಾ. ನೆಕ್ಸ್ಟು ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ಸ್ ಹಾಕ್ತೀರಾ. ಓಕೆನಾ. ಸೊ ನೆಕ್ಸ್ಟು ಇಲ್ಲಿ ಸಿ ಪ್ರಾಜೆಕ್ಟ್ ಅಂತ ಇದೆಯಲ್ಲ, ಸೊ ಅದು ಬೇಡ ಅಂದರೆ ಡಿಲೀಟ್ ಮಾಡ್ಕೋಬೋದು, ಬೇಕು ಅಂದರೆ ಜಸ್ಟು ಅದನ್ನು ಲಿಂಕ್ ಮಾಡ್ಕೋಬೋದು. ಓಕೆನಾ. ಸೊ ಏನಿಲ್ಲ, ಜಸ್ಟ್ ನಿಮ್ಮದು ಗಿಟಾಪ್ಸಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಡಂಪ್ ಮಾಡಿರ್ತೀರಲ್ವ, ಸೊ ಅದನ್ನು ಆ ಲಿಂಕ್ನ ತೆಗೆದು ಇಲ್ಲಿ ಜಸ್ಟ್ ಲಿಂಕ್ ಮಾಡ್ಕೋಬೋದು. ಓಕೆನಾ. ಅದಕ್ಕೂ ಆಪ್ಷನ್ಸ್ ಇದೆ, ಬೇಡ ಅಂದರೆ ಬೇಕಾದರೆ ಡಿಲೀಟ್ ಮಾಡ್ಕೋಬೋದು. ನೆಕ್ಸ್ಟು ಪ್ರಾಜೆಕ್ಟ್ಸ್ ಆದಮೇಲೆ ನೀವು ಬೇಕಾದ್ರೆ ಸ್ಕಿಲ್ಸ್ ಏನಿದೆ ಅಥವಾ ಇಂಟ್ರೆಸ್ಟ್ಸ್ ಏನಿದೆ ಅದನ್ನು ಬೇಕಾದರೆ ಅಪ್ಲೋಡ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ಸೊ ನೆಕ್ಸ್ಟು ಕೊನೆಗೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಹಾಕ್ತೀನಿ ಅಂದರೆ ಸೊ ಇಲ್ಲಿ ಆಪ್ಷನ್ ಸಿಗುತ್ತೆ. ಓಕೆನಾ. ಸೊ ಇಲ್ಲಿ ಕಾಲರ್ಸ್ ಅಂತ ಇದೆಯಲ್ಲ, ಜಸ್ಟ್ ಇಲ್ಲಿಗೆ ನಿಮ್ಮ ಫೋನ್ ನಂಬರ್ಸ್ನ ಡಂಪ್ ಮಾಡ್ಬೋದು. ಸೊ ಎಡಿಟ್ ಸೋಷಿಯಲ್ ಅಂತ ಇದೆಯಲ್ಲ, ಸೊ ಇಲ್ಲಿಗೆ ನೀವು ನಿಮ್ಮ ಇಮೇಲ್ ಅಡ್ರೆಸ್ ಇಲ್ಲ ಅಂದರೆ ನಿಮ್ಮ ಇಮೇಲ್ ಅಡ್ರೆಸ್ ಬೇಕೇ ಬೇಕು, ದಟ್ಸ್ ಕಂಪಲ್ಸರಿ. ದೆನ್ ಅದಾದಮೇಲೆ ನೀವು ಗಿಟಬ್ ಲಿಂಕ್ ಅಥವಾ ಲಿಂಕ್ಡ್ಇನ್ ಲಿಂಕ್ಗಳನ್ನ ಇಲ್ಲಿ ಹಾಕ್ಬೋದು. ಸೊ ಈವನ್ ನೀವೇನೇನು ಪ್ರಾಜೆಕ್ಟ್ಸ್ ಮಾಡಿದ್ದೀರಾ ಆ ಲಿಂಕ್ ಮೇಲೆ ಗಿಟಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ HR ಸಹ ನೋಡ್ಬೋದು. ಅದಾದಮೇಲೆ ಲಿಂಕ್ಡ್ಇನ್ ಅದು ಒಂದು ಶೋಕೇಸ್ ಪ್ಲ್ಯಾಟ್ಫಾರ್ಮ್ ದಟ್ ನೀವೇನೇನು ಸ್ಕಿಲ್ಸ್ನ ಗೇನ್ ಮಾಡಿದ್ದೀರಾ, ಸೊ ನಿಮ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ, ವರ್ಕ್ ಎಕ್ಸ್ಪೀರಿಯನ್ಸ್, ಅದನ್ನೆಲ್ಲ ಶೋಕೇಸ್ ಮಾಡ್ಬೋದು ಲಿಂಕ್ಡ್ಇನ್. ಸೊ ಇದು ಪೋರ್ಟ್ಫೋಲಿಯೋ ಹೆಂಗೆ ಮಾಡೋದಂತ ನಿಮಗೆ ಗೊತ್ತಾಗಿದೆ ಅಂದ್ಕೋತೀನಿ. ಸೊ ಎಲ್ಲರೂ ಪೋರ್ಟ್ಫೋಲಿಯೋ ವೆಬ್ಸೈಟ್ಸ್ನ ಮಾಡಾಯ್ತಾ, ಕಂಪ್ಲೀಟ್ ಆಗಿದೆಯಾ? ಸೊ ದಟ್ಸ್ ಆಲ್ ಅಬೌಟ್ ಟುಡೇಸ್ ಸೆಷನ್. ಸೊ ಥ್ಯಾಂಕ್ ಯು ಆಲ್. Thank you.